ಯಾರು ಪ್ರಿನ್ಸಿಪಾಲ್ ಪೋಸ್ಟ್ಗೆ ವೇಟ್ ಮಾಡತ್ತಿದ್ರೆ ಭಾರತ ಸರ್ಕಾರದಿಂದ 800ಕ್ಕಿಂತ ಅಧಿಕ ಪೋಸ್ಟ್ 25/7/2026 ಅಪ್ಲಿಕೇಶನ್ ಪ್ರಾರಂಭ ಮಾಡ್ತಿದ್ದಾರೆ. ಸಣ್ಣ ವರದಿಯನ್ನ ಕಳಿಸಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದೇ ರೀತಿಯಾಗಿ ಸೈನಿಕರಿಗೆ ಭಾರತ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ. ಇನ್ಮೇಲೆ ಯಾರ್ಯಾರು ಸೈನಿಕರು ಆಗ್ತಾ ಇದ್ದಾರಾ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರು ಇದ್ದಾರಾ ಮತ್ತೆ ಈಗಾಗಲೇ ಭಾರತೀಯ ಸೇನೆಯಲ್ಲಿ ಅಗ್ನಿವೀರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರಾ, ನಿಮಗೆ ಗುಡ್ ನ್ಯೂಸ್ ಬಂದಿದೆ. ದಿನಾಂಕ 21 ಜುಲೈ 2026 ಸಂಜೆ 4:05 ಈ ಒಂದು ಭಾರತ ಸರ್ಕಾರದಿಂದ ವರದಿ ಬಂದಿರತ್ತೆ. ಈ ಒಂದು ವರದಿಯಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೆ ಯಾರ್ಯಾರು ಪ್ರಿನ್ಸಿಪಾಲ್ ಅವರು ಮತ್ತು ಉಪ ಪ್ರಿನ್ಸಿಪಾಲ್ ಅವರು ಆಗ್ಬೇಕಂತ ಇರ್ತೀರಲ್ಲ ಅಂತವ್ರಿಗೆ ಶೇರ್ ಮಾಡಬಹುದು. ಮತ್ತೆ ಯಾರ್ಯಾರು ಈ ಒಂದು ಸೈನಿಕರು ಇದ್ದೀರಾ ಆಗ್ಬೇಕಂತ ಇದಾರೆ ಅಂತವ್ರಿಗೆ ಶೇರ್ ಮಾಡಬಹುದು. ಬನ್ನಿ ಈ ಒಂದು ಸೈನಿಕರ ಬಗ್ಗೆ ಚರ್ಚೆ ಮಾಡೋಣ. ನಂತರ ಪ್ರಿನ್ಸಿಪಾಲ್ ಬಗ್ಗೆ ಚರ್ಚೆ ಮಾಡೋಣ. ಸರಿ, ಮೊದಲಿಗೆ ಪ್ರಿನ್ಸಿಪಾಲ್ ಬಗ್ಗೆ ಚರ್ಚೆ ಮಾಡೋಣ, ನಂತರ ಈ ಒಂದು ಸೈನಿಕರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಅಧಿಕೃತವಾಗಿ ನೋಟಿಸ್ ಬಂದಿದೆ. ಎಲ್ಲಿಂದ ನೋಟಿಸ್ ಬಂದಿದೆ? ಇದು ಯುಪಿಎಸ್ ಇಂದ ನೋಟಿಸ್ ಬಂದಿದೆ. ಯಾವಾಗ ಬಂದಿದೆ? ಇದು 21ನೇ ತಾರೀಕದಂದು ನೋಟಿಸ್ ಆಗಿದೆ. ಯುಪಿಎಸ್ ಇಂದ 21/2026 ನೋಟಿಸ್ ಆಗಿದೆ. ಇದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಪೋಸ್ಟು? 828 ಪೋಸ್ಟ್ ಬಗ್ಗೆ ಮಾಹಿತಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಉಪ ಪ್ರಿನ್ಸಿಪಾಲರು ಮಹಿಳಾ ಅಭ್ಯರ್ಥಿಗೆ, ಪುರುಷ ಅಭ್ಯರ್ಥಿಗೆ, ಮಹಿಳೆಯರಿಗೆ 52 ಪೋಸ್ಟ್ ಇದಾವೆ ಹಾಗೂ ಮೇಲ್ ಅಭ್ಯರ್ಥಿಗಳಿಗೆ 72 ಪೋಸ್ಟ್. ಟೋಟಲ್ ಆಗಿ 124 ಪೋಸ್ಟ್. ಇದು ಉಪ ಪ್ರಿನ್ಸಿಪಾಲರು. ಹಾಗೂ ಇಲ್ಲಿ ನೋಡಿ, ಇದು ಇದು ಉಪ ಪ್ರಿನ್ಸಿಪಾಲರು. ಅದನ್ನ ತಿಳಿಸ್ಕೊಟ್ಟಿನಾಗಲೇ ಅದು ಪ್ರಿನ್ಸಿಪಾಲರು. ಇದು ಉಪ ಪ್ರಿನ್ಸಿಪಾಲರು. ಟೋಟಲ್ ಆಗಿ 704 ಪೋಸ್ಟ್ ಇದಾವೆ. ಮೇಲ್ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ 364 ಪೋಸ್ಟ್ ಹಾಗೂ ಫಿಮೇಲ್ ಅಭ್ಯರ್ಥಿಗೆ 340 ಪೋಸ್ಟ್. ಈ ರೀತಿಯಾಗಿ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಯಾವಾಗಿನಿಂದ ಅಪ್ಲಿಕೇಶನ್ ಪ್ರಾರಂಭ ಆಗ್ತಾ ಇದೆ? ಇಲ್ಲಿ ನೋಡಿ, ಯಾವಾಗಿನಿಂದ? 25 ಜುಲೈ 2026 14 ಆಗಸ್ಟ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿಂದ ಯುಪಿಎಸ್ ಇಂದ. ಇದು ನಮಗೆ ಗೊತ್ತಾಯ್ತು. ಇನ್ನೂ ಅಪ್ಲಿಕೇಶನ್ ಪ್ರಾರಂಭ ಇಲ್ಲ, ಇನ್ಮೇಲೆ ಪ್ರಾರಂಭ ಮಾಡ್ತಿದ್ದಾರೆ ಯುಪಿಎಸ್ ಅಲ್ಲಿ. ಶೈಕ್ಷಣಿಕ ಅರ್ಹತೆ ಬಗ್ಗೆ ವಿವರ ಇಲ್ಲ. ಉಳಿದಂತ ಎಲ್ಲಿ ಮಾಹಿತಿ ಇನ್ನೊಂದು ನೋಟಿಸ್ ಬರತ್ತೆ, ಅಧಿಕೃತ ನೋಟಿಸು, ಪ್ರಿನ್ಸಿಪಾಲ್ ನೋಟಿಸು. ಅದು ಬಂದ್ಮೇಲೆ ಇನ್ನೊಂದು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಪ್ರಿನ್ಸಿಪಾಲ್ ಯಾರು ಆಗ್ಬೇಕಂತಿದ್ರಲ್ಲ ಅವರಿಗೆ ನಮ್ಮ ವಾಟ್ಸಪ್ ಗ್ರೂಪ್ದಲ್ಲಿ ಕೂಡ ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಅಲ್ಲೆಲ್ಲ ಪ್ರತಿಯೊಂದು ಮಾಹಿತಿ ಬರ್ತಾನೆ ಇರತ್ತೆ, ಅಲ್ಲಿ ಜಾಯ್ನ್ ಆಗಿ. ಇದು UPSC ಪ್ರಾಂಶುಪಾಲರ್ ಹುದ್ದೆ ಬಗ್ಗೆ ಮಾಹಿತಿ. ಈ ಒಂದು ಪ್ರಾಂಶುಪಾಲರು ಮತ್ತು ಉಪ ಪ್ರಾಂಶುಪಾಲರ್ ಹುದ್ದೆ ನಿಮಗೆ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡ್ತಾರೆ, ಭಾರತ ಸರ್ಕಾರ ನೇಮಕಾತಿ. ಇದು ನಿಮಗೆ ಗೊತ್ತಾಯ್ತು. ಇನ್ನು ಎರಡನೇದಾಗಿ ನಾನು ಆಗಲೇ ತಿಳಿಸ್ಕೊಟ್ಟಿನಲ್ಲ, ಯಾವ್ದು ತಿಳಿಸ್ಕೊಟ್ಟೆ ಆಗಲೇ ನಾನು? ಸೈನಿಕ ಪೋಸ್ಟ್. ಇದರಲ್ಲಿ ಒಟ್ಟಾರೆ ಏನ್ ತಿಳಿಸ್ಕೊಟ್ಟಿದಾರಪ್ಪ ಅಂದ್ರೆ ಇಲ್ಲಿ ನೋಡಿ, ಸುಮಾರು 3 ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ, ಎರಡನೇದಾಗಿ, ಮೂರನೇದಾಗಿ. ಇದು ಟೋಟಲ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಶಾರ್ಟ್ಕಟ್ ಆಗಿ ತಿಳಿಸ್ಕೊಡ್ತೇನೆ ನಾನು. ಈಗ ಯಾರ್ಯಾರು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರು ಇದಾರಲ್ಲ ಅಂತವರಿಗೆ ಕೇಂದ್ರ ಸರ್ಕಾರದಿಂದ ನಿವೃತ್ತಿ ಅಗ್ನಿವೀರದವರಿಗೆ, ಈಗೇನು ಅಗ್ನಿವೀರ ಇರ್ತಾರಲ್ಲ ಅಂತವರಿಗೆ CAPF ಮತ್ತು ಆಸಾಂ ರೈಫಲ್ ನೇಮಕಾತಿಯಲ್ಲಿ ಮತ್ತು SSGDಯಲ್ಲಿ ಅರ್ಥ ಮಾಡ್ಕೊಳ್ಳಿ. SSGD ಇದೆಯಲ್ಲ, ಅದರಲ್ಲಿ 50% ಹುದ್ದೆಗಳಲ್ಲಿ ಮೀಸಲಾತಿ ಇರತ್ತೆ. ನಿಮಗೆ ಮೀಸಲಾತಿ ಫಿಸಿಕಲ್ ಇರೋದಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಫಿಸಿಕಲ್ ಮತ್ತು ಲಿಖಿತ ಪರೀಕ್ಷೆ ಇಲ್ಲದೆ ನಿಮಗೆ ವಿನಾಯಿತಿ ಕೊಡ್ತಾರ ಅಂತ ಹೇಳಿದ್ದಾರೆ ಈ ಒಂದು ನೋಟಿಸ್ ಅಲ್ಲಿ. ಮತ್ತು ಅಗ್ನಿವೀರ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 3 ವರ್ಷದ ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ಹಾಗೂ ಮೊದಲೇ ಬ್ಯಾಂಚಿಗೆ ಹೆಚ್ಚುವರಿ 5 ವರ್ಷ ಸಡಿಲಿಕೆ ಇರತ್ತಂತ ಹೇಳಿದ್ದಾರೆ. ಮತ್ತು ಫಿಸಿಕಲ್ ಮತ್ತು PST ಮತ್ತು PET ಲಿಖಿತ ಪರೀಕ್ಷೆ ಈ ಒಂದು ವಿನಾಯಿತಿ ಕೂಡ ಇರತ್ತಂತ ಹೇಳಿದ್ದಾರೆ. ಮತ್ತು ನಿವೃತ್ತಿ ಅಗ್ನಿವೀರ ಇವ್ರೇನು ಇರ್ತಿರಲ್ಲ ಅವ್ರ ಹೆಸರಿನಲ್ಲಿ ಮತ್ತೊಂದು ಹೊಸದಾಗಿ ಬ್ರಾಂಚ್ ಅನ್ನು ಸ್ಥಾಪನೆ ಮಾಡ್ತಾರೆ. ಇದೆಲ್ಲ ಹೊಸ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇನ್ಮೇಲೆ ಈ ಒಂದು ಪರೀಕ್ಷೆಯಲ್ಲಿ 50% ಅಗ್ನಿವೀರ
ಮೀಸಲಾತಿ ಇರತ್ತೆ. ಇದೊಂದು ಖುಷಿಯ ವಿಚಾರ. ಇದೇ ಒಂದು ನೋಟಿಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ, 21ನೇ ತಾರೀಕು ಇದೆಯಲ್ಲ, ಇದೇ ಬಂದಿರತ್ತೆ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ನೋಡಿ, ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರು ಕೂಡ ಕಮೆಂಟ್ ಮಾಡ್ಬೋದು. ನೋಡಿ, ನನಗೆ ಗೊತ್ತಿರುವಂತ ಮಾಹಿತಿಗಳ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದಾನೆ. ಮೊದಲನೇದಾಗಿ UPSC ಬಗ್ಗೆ ಮಾಹಿತಿ, ಎರಡನೇದಾಗಿ ಸೈನಿಕರ ಬಗ್ಗೆ ಮಾಹಿತಿ, ಪ್ರಿನ್ಸಿಪಲ್ ಹುದ್ದೆ ಏನು ಅಧಿಕೃತ ನೋಟಿಸ್ ಬರುತ್ತೆ ಅದು ಕೂಡ ವೇಟ್ ಮಾಡಿ ಬಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ.